ಕಿಲಾಡಿ ಮನು ನಟ ಮಡೇನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ ಈಗಾಗಲೇ ದಾಖಲಾಗಿದೆ. ಆರೋಪಿಯ 2 ಮೊಬೈಲ್ ಮತ್ತು ಸಂತ್ರಸ್ತೆಯ 2 ಮೊಬೈಲ್ ಅನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 2 ವರ್ಷ 7 ತಿಂಗಳ ವಾಟ್ಸಾಪ್ ಚಾಟ್ ಕೂಡ ಈಗ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. 2 ವರ್ಷ 7 ತಿಂಗಳ ವಾಟ್ಸಾಪ್ ಚಾಟ್ ಏನೇನೆಲ್ಲ ಮೆಸೇಜ್ ಮಾಡಿದ್ದಾರೆ ಮಡೇನೂರು ಮನುಗೆ ಯಾರು ಮೆಸೇಜ್ ಮಾಡಿದ್ದಾರೆ, 2022ರಿಂದ 2025 ಮೇವರೆಗಿನ ವಾಟ್ಸಾಪ್ ಚಾಟನ್ನು ಪರಿಶೀಲನೆ ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇಬ್ಬರ ಮೊಬೈಲ್ಗಳನ್ನು FSLಗೆ ಈಗಾಗಲೇ ಪೊಲೀಸರು ಕಳಿಸಿದ್ದಾರೆ. ಮಡೇನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ ಮತ್ತೊಂದು ಮಜಲನ್ನು ಪಡ್ಕೊಳ್ತಾ ಇದೆ. ಆರೋಪಿಯ 2 ಮೊಬೈಲ್, ಇನ್ನು ಸಂತ್ರಸ್ತೆಯ 2 ಮೊಬೈಲ್, ತಲಾ 2 ಮೊಬೈಲು, ಒಟ್ಟು 4 ಮೊಬೈಲನ್ನು ಪೊಲೀಸರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. 2 ವರ್ಷಗಳ 7 ತಿಂಗಳಲ್ಲಿ ಏನೇನೆಲ್ಲ ಮೆಸೇಜ್ ಮಾಡಿದ್ದಾರೆ, ಮಡೇನೂರು ಮನುಗೆ ಯಾರು ಮೆಸೇಜ್ ಮಾಡಿದ್ದಾರೆ, ಇನ್ನು ಸಂತ್ರಸ್ತೆಗೆ ಯಾರ್ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ, ಮತ್ತು ಮಡೇನೂರು ಮನು ಮತ್ತು ಸಂತ್ರಸ್ತೆಯ ನಡುವೆ ನಡೆದಿರುವಂತಹ ಮೆಸೇಜ್ ಏನೇನು ನಡೆದಿತ್ತು, ಟಾಕ್ ವಾರ್ ಏನು, ಎಲ್ಲವೂ ಕೂಡ ಈಗಾಗಲೇ ಪೊಲೀಸ್ನವರು ಒಂದು ಕಡೆ ತಲಾಶ್ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೇಸ್ ಮತ್ತೊಂದು ಮಜಲನ್ನು ಈಗ ಪಡ್ಕೊಂಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮನನೊಂದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು 2022ರಿಂದ 2025 ಮೇವರೆಗಿನ ಒಂದು ವಾಟ್ಸಪ್ ಚಾಟ್ಗಳನ್ನು ಕೂಡ ಈಗಾಗಲೇ ಗಮನಿಸ್ತಾ ಇದ್ದೀರಾ. ಇದು ಮಡೇನೂರು ಮನು ಅವನೇನು ಸಿನಿಮಾ ರಿಲೀಸ್ ಆಗೋ ಹಿಂದಿನ ದಿವಸ ಅರೆಸ್ಟ್ ಆದರು. ಕುಲದಲ್ಲಿ ಕೀಳ್ಯಾವುದು ಅನ್ನುವಂತಹ ಒಂದು ಚಿತ್ರದಲ್ಲೂ ಕೂಡ ಮುಖ್ಯ ಭೂಮಿಕೆಯಲ್ಲಿ ಮಡೇನೂರು ಮನು ಕೂಡ ಅಭಿನಯ ಮಾಡಿದರು. ಜೊತೆಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರು ಮನು ಒಂದು ಸಿನಿಮಾದಲ್ಲೂ ಕೂಡ ಸಾಕಷ್ಟು ಒಂದು ಹೈಪನ್ನು ಕ್ರಿಯೇಟ್ ಮಾಡಿದರು. ಆದರೆ ಬ್ಯಾಡ್ ಲಕ್ ಆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುನ್ನ ದಿನವೇ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಒಂದು ಕಡೆ ಆಡಿಯೋದಲ್ಲಿ ಹಲವು ನಟ ನಟಿಯರ ಹೆಸರು ಕೂಡ ಈಗ ಪ್ರಸ್ತಾಪ ಆಗಿದ್ದಾವೆ. ಸಿನಿಮಾ ನಟ ಮತ್ತು ನಟಿಯರ ಹೇಳಿಕೆಯನ್ನು ದಾಖಲಿಸಿಕೊಡಲಿಕ್ಕೆ ಪೊಲೀಸ್ನವರು ಸಿದ್ಧತೆ ಮಾಡಿಕೊಡ್ತಾ ಇದ್ದಾರೆ. ಹಿಂದೆ ಸಂತ್ರಸ್ತೆ ದೂರು ನೀಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ವಿಚಾರ ಬೇರೆ ರೀತಿಯಾದಂಥ ಒಂದು ತಿರುವನ್ನು ಪಡ್ಕೊಂಡಿತ್ತು. ಇನ್ನೊಂದು ಕಡೆ ಶಿವಣ್ಣ ಮತ್ತು ದರ್ಶನ್, ಧ್ರುವ ಸರ್ಜಾ ಇವ್ರ ಬಗ್ಗೆ ಎಲ್ಲ ಕೇವಲವಾಗಿ ಮಾತಾಡಿದ್ದಾರೆ. ಇವರೆಲ್ಲ ಜಾಸ್ತಿ ದಿವಸ ಬದುಕಲ್ಲ, ನಾನೇ ಗಂಡುಗಲಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಮಡೇನೂರು ಮನುನೇ ಹೇಳಿದ್ದಾರೆ ಅನ್ನುವಂತಹ ಒಂದು ಆಡಿಯೋ ಈಗ ಸಂತ್ರಸ್ತೆಯ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹರಿದಾಡ್ತಾ ಇದೆ. ನಿಜಕ್ಕೂ ಮಡೇನೂರು ಮನುನೇ ಹಾಗೆ ಮಾತಾಡಿದಾರೋ ಅಥವಾ ಈಗೆಲ್ಲ ಟೆಕ್ನಾಲಜಿಗಳು ಯೂಸ್ ಮಾಡಿಬಿಟ್ಟು ವಾಯ್ಸನ್ನು ಫೇಕ್ ಮಾಡ್ತಾರಲ್ಲ, ಆ ರೀತಿ ಏನಾದರೂ ಆಗಿದೆಯೋ ಅದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಮಡೇನೂರು ಮನು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ರಿಲೀಸ್ ಆಗುವ ಮುನ್ನ ದಿನವೇ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ನಿಜಕ್ಕೂ ಅವರ ಇಡೀ ಕುಟುಂಬಕ್ಕೆ ಒಂಥರ ತುಂಬಲಾರದಂಥ ನಷ್ಟ ಅಂತಲೇ ಹೇಳ್ಬೋದು.